ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇದೇ ರೀತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರು ಹೈನುಗಾರಿಕೆ ಬಗ್ಗೆ ಆದಷ್ಟು ನನಗೆ ಎಷ್ಟು ಗೊತ್ತು ಅಷ್ಟು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಮುಂದೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾಳೆ ಅಥವಾ ನಾಡ್ದು ಒಳ್ಳೆ ವೀಡಿಯೋ, ಒಂದು ಇನ್ಫಾರ್ಮೇಷನ್ ಇರೋ ಅಂಥ ವೀಡಿಯೋ ಬರುತ್ತೆ, ನೋಡಿ. ಆ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಕರುಗಳೆಲ್ಲ ಇವತ್ತು ಫಾರೆಸ್ಟ್ ಕಡ್ಕೊಂಬಂದಿದ್ರೆ ನಾನು ಹಳೆ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತಿರ್ತದೆ ನಮ್ಮನೆ ಕರುಗಳು ಎಷ್ಟವೆ ಮತ್ತು ಹಸುಗಳು ಎಷ್ಟವೆ. ನಾನು ಹಾಲು ಕೂಡ ಹಸುಗಳು ಹೆಂಗೆ ಸಾಕ್ತೀವಿ, ಮತ್ತು ಕರುಗಳು ಬುಟ್ಟು ಮೇಯ್ಸೋ ಅಂಥ ಕರುಗಳು ಹೊರಗಡೆ ಏನು ಕರುಗಳು ಸಾಕಾಣಿಕೆ ಮಾಡೋದು ಯಾವ ಥರ ಮಾಡ್ತೀವಿ, ಕರುಗಳು ಲಾಸ್ ಆಗ್ದಂಗೆ ಯಾವ ಥರ ಸಾಕಬೇಕು, ಹಸುಗಳು ಯಾವ ಥರ ಮನೆ ಹತ್ರ ನಾವು ಕಟ್ಟಾಕೊಳ್ಳೋದ್ರಿಂದ ಯಾವ ಥರ ಮೇವು ಕೊಡಬೇಕು, ಎಲ್ಲದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ಮತ್ತು ಕೈ ತಿಂಡಿ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಮತ್ತು ಕರು ಹತ್ತಂಥ ಹಸುಗಳಿಗೆ ಕ್ಯಾಲ್ಶಿಯಂ ಸಮಸ್ಯೆ ಬಗ್ಗೆ ಏನೇನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ನೋಡಿ, ಚಾನಲ್ ಹೋಗಿ ಸಪೋರ್ಟ್ ಮಾಡಿ. ಮತ್ತು ನೋಡಿ, ಹಸಿರು ಫಾರೆಸ್ಟಲ್ಲಿ ಈಗ ಮೇವು ಬಂದಿರೋದ್ರಿಂದ ಕರುಗಳೆಲ್ಲ ಹೊರ ಅಂದ್ರೆ ಮೇಯ್ತವೆ. ಇವತ್ತು ಆದಷ್ಟು ಮಳೆ ಕಮ್ಮಿ ಆಗೈತೆ. ಇವತ್ತು ನೆನ್ನೆ ಮೊನ್ನೆ ಸಿಕ್ಕಾಬಟ್ಟೆ ಮಳೇಲಿ ಕರುಗಳು ಹೊರಗಡೆ ಬಿಡೋಕ್ಕಾಯ್ತಾ ಇರಲಿಲ್ಲ, ತಿರ್ಗಾಡ್ಸೋಕ್ಕಾಯ್ತಾ ಇರಲಿಲ್ಲ, ಅಷ್ಟು ಹಿಂಸೆ ಆಗಿತ್ತು. ಇವತ್ತು ಪರವಾಗಿಲ್ಲ, ಈ ಪುನಃ ಬರೋಂಗೆ ಮೋಡ ಗೌದ್ಕೋತೈತೆ. ಆದಷ್ಟು ನಮ್ಮ ಕೊಡಗಿನ ಸೈಡು ದನ ಕರು ಸಾಕರಿಗೆ ಈ ಮಳೆಗಾಲದಲ್ಲೆಲ್ಲವ ನಮ್ಮ ಸಕಲೇಶ್ಪುರ ಮತ್ತು ನಮ್ಮ ಕೊಡಗು, ಚಿಕ್ಕಮಂಗ್ಳೂರು ಈ ಸೈಡ್ನಲ್ಲೆಲ್ಲ ಹಸು ಕರು ಸಾಕರೆ ನಮ್ಮ ಮಲೆನಾಡು ಸೈಡ್ನವ್ರಿಗೆ ಭಾರಿ ಕಷ್ಟ ಆಯ್ತದೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಒಂಥರ ಕಷ್ಟ ಅನಿಸಿದ್ರು ಈ ಮಳೆಗಾಲದಲ್ಲೇ ಒಂಥರ ಕಷ್ಟ ಅನಿಸುತ್ತೆ. ಜಾಸ್ತಿ ದನ ಕರು ಸಾಕಿರೋರಿಗೆ ಮಳೆಗಾಲದಲ್ಲಿ ಭಾರಿ ಹಿಂಸೆ ಅನ್ನಿಸ್ತದೆ. ಅಂದರೆ ಕೊಟ್ಟಿಗೆಲೆ ಕಟ್ಟಿ ಹುಲ್ಲು ಹಾಕೋದು ಸೈಲೇಜ್ ಮಾಡ್ಕೊಂಡು ಹಾಕಿರೋ ಅಂಥವ್ರಿಗೆ ಏನೂ ತೊಂದರೆ ಆಗೋದಿಲ್ಲ. ನಾವು ಹೊರಗಡೆ ಇನ್ನೂ ಎಲ್ಲದಕ್ಕೂ ಕಟ್ಟಿ ಹಾಕಿ ಮೇಯಿಸಿ ಎಲ್ಲಕ್ಕೂ ಮೇವು ಕೊಟ್ಟು ಸಾಕ್ತೀವಿ ಅನ್ನೋ ಅಂಥವ್ರಿಗೆ ಏನೂ ತೊಂದರೆ ಇಲ್ಲ. ಹೊರಗಡೆ ಬಿಡ್ತೀವಿ ಅನ್ನೋ ಅಂಥವ್ರಿಗೆ ಕಷ್ಟ, ನಮ್ಮಂಥವ್ರಿಗೆಲ್ಲ ಕಷ್ಟ. ಹೊರಗಡೆ ಬಿಟ್ಟು ಮೇಯ್ಸೋ ಅಂಥವ್ರಿಗೆ ಕಷ್ಟ. ನೋಡಿ, ನಮ್ಮ ಎಚ್.ಎಫ್ ಕರು ಇದಕ್ಕೂ ಆಲೇ 1.5 ವರ್ಷ ಹಾಕಾಯಿತು. ಈ ಸೆಮೆನು ಬಂದಿತ್ತು. ಸೆಮೆನ್ ಈಗ ಮೊನ್ನೆ ದಿವಸ ನೋಡೋಣ, ಸೆಮೆನ್ ಕೊಡ್ತಿದ್ದೀನಿ. ನಿಂತ್ಕೊಳ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ಅಂತ ನೀವು ಅವತ್ತು ಕೇಳಿದ್ರಿ, ಸಿಹಿ ಗಬ್ಬಾಗೈತ ನಿಮ್ಮ ಸಾಹಿವಾಲು ಕಟ್ಸಿತ್ತಲ್ಲ ಅದು ಅಂತ ಕೇಳಿದ್ರಿ. ಹೌದು, ಗಬ್ಬಾಗೈತೆ. ಈಗ 2 ತಿಂಗಳಾಯಿತು ಸೆಮೆನ್ ಕೊಡಿಸಿ, ಬಂದಿಲ್ಲ ರಿಪೀಟು. 2-3 ಸತಿ ರಿಪೀಟ್ ಬಂತು. ಈಗ 2 ತಿಂಗಳಾಯಿತು ರಿಪೀಟ್ ಬಂದಿಲ್ಲ. ಇನ್ನು 20 ದಿವಸ ಬಿಟ್ಟು ಚೆಕ್ ಮಾಡಿಸಿದ್ರೆ ಗೊತ್ತಾಯ್ತದೆ. ನನ್ನ ಪ್ರಕಾರ ಗಬ್ಬಾಗೈತೆ, ಚೆಕ್ ಮಾಡ್ಸೋದೇನು ಬೇಡ ಅಂದ್ಕೊಂಡಿನಿ. ನೋಡಿ, ಅಲ್ಲೇ ಮಳೆ ಬಂತು, ಅದಕ್ಕೆ ಇನ್ನು ಚೆಕ್ ಮಾಡ್ಸೋದು ಬೇಡ ಅಂದ್ಕೊಂಡಿನಿ. ಇನ್ನು ನಮ್ಮ ಪೂರ್ಣಿನೂ ಅಷ್ಟೇ ಈಗ ಹಬ್ಬ ಆಗೈತೆ. 2 ತಿಂಗಳು 1 ತಿಂಗಳು 1.5 ತಿಂಗಳಾಯಿತು. ಅದು 20 ದಿವಸಕ್ಕೂ ಸೆಮೆನು ಬರ್ತಾಯಿತ್ತು. ಈಗ 20 ದಿವಸದಿಂದ ಸೆಮೆನು ಬಂದಿಲ್ಲ. ನೋಡು, ಇವಳೇ ನಮ್ಮ ಪೂರ್ಣಿ. ನೋಡಿ ಫ್ರೆಂಡ್ಸ್, 20 ದಿವಸ 1.5 ತಿಂಗಳಾಯಿತು. 20 ದಿವಸಕ್ಕೂ ಕರೆಕ್ಟಾಗಿ ಸೆಮೆನು ಬಂದ್ಬಿಡೋದು. 20 ದಿವಸದಿಂದ ಸೆಮೆನು ಬಂದಿಲ್ಲ. ನೋಡಿ, ಅವತ್ತು ವೀಡಿಯೋ ಮಾಡಿದೆ. ಇದು ಸಾಯಿವಾಲ ಗಿರ್ರ ಅಂತ ಕೇಳಿದ್ರಿ. ಇದು ಕ್ರಾಸ್ ಫೀಡು, ಸಾಯಿವಾಲು ಗಿರ್ರಲ್ಲ ಅಂತ ಹೇಳ್ತಾಯಿದ್ರಿ. ಇದು ಗಿರ್ರು ನಾನು ಸೆಮೆನ್ ಕೊಡಿಸಿದ್ದು. ಸಾಯಿವಾಲ್ಗಳಿಗೆ ನೋಡಿ ಇದ್ರಂಗೆ ಕಿವಿ ಒಂದು ಸ್ವಲ್ಪ ತುಂಡ ಇರ್ತವೆ. ಇದು ಕ್ರಾಸ್ ಫೀಡು, ಪ್ಯೂರ್ ಸಾಯಿವಾಲಲ್ಲ, ಜರ್ಸಿ ಟೈಪ್ ಬರ್ತದೆ. ಗಿರ್ರುಗಳಿಗೆ ನೀವು ಕಂಡುಹಿಡಿಬೇಕು ಅಂದರೆ ಅವತ್ರ ಕಿವಿ ಗಿರ್ರು ಕ್ರಾಸ್ ಫೀಡ್ ಗಿರ್ರುಗಳಿಗಾದರೆ ಈ ಥರ ಕಿವಿ ಒಂದು ಸ್ವಲ್ಪ ಉದ್ದ ಬಂದಿರುತ್ತೆ. ಗಿರ್ಗಳಿಗೂ ಸಾಯಿವಾಲ್ಗಳಿಗೂ ತುಂಬ ಗೊತ್ತಾಯ್ತದೆ. ನೋಡಿ, ಇದು ಗಿರ್ರೆಯ, ಇದಕ್ಕೂ ಕಿವಿ ಎಷ್ಟು ಉದ್ದ ಐತೆ. ಮತ್ತು ಸಾಯಿವಾಲ್ಗಳಿಗೆ ಈ ಕೆಳಗೆ ನೇತಾಡ್ತಾರೆ ನೋಡಿ, ದಂಧೆ ಗುದ್ಲು ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಇರ್ತದೆ. ಗಿರ್ರಂಗಿಂತ ಸಾಯಿವಾಲ್ಗಳಿಗೆ ಅದು ಜಾಸ್ತಿ ಇರ್ತದೆ. ಕೆತ್ತಲು ಗಂಟ ಒಂದೇ ಸಮ ಇರ್ತದೆ. ಇದು ಗಿರ್ರು. ಈ ಮನೇಲಿರೋದ್ರಲ್ಲೂ ಅಷ್ಟೇ. ಈಗ ಮೊನ್ನೆ ಕರು ಹತ್ತಲ್ಲ, ಅದು ಸಾಯಿವಾಲು ಅಂದ್ಕೊಂಡಿದ್ದೆ. ಮೊನ್ನೆ ಡಾಕ್ಟ್ರು ಸೆಮೆನ್ ಕೊಡ ಅಂಥವ್ರು ಬರ್ತಾರಲ್ಲ, ಅವರು ಒಂದು ಹಸು ಸೆಮೆನು ಬಂದಿತ್ತು ಅಂತ ಕೊಡ್ಸೋಕ್ಕೆ ಅಂತ ಬಂದಿದ್ರು. ಅವ್ರು ಹೇಳಿದ್ರು, ಇಲ್ಲ, ಒಂದು ಮಾಯಾ ಬಂದು ಸಾಯಿವಾಲು, ಇದು ಛಾಯಾ ಬಂದು ಗಿರ್ರು ಅಂತ ಹೇಳಿದ್ರು. ನಾನು ಇರ್ಬೋದು ಅಂದ್ಕೊಂಡು, ಕಿವಿ ಉದ್ದಾಗೈತೆ. ನಾನು 2 ಸಾಯಿವಾಲ್ಗಳನ್ನೇ ಕೊಡಿ ಅಂತ ಹೇಳಿದ್ದು. ಅವರು ನೋಡಿದ್ರೆ ಒಂದು ಗಿರ್ರು ಒಂದು ಸಾಯಿವಾಲು ಕೊಟ್ಟವ್ರೆ. 2 ಕರುಗಳು ಚೇಂಜ್ ಆದ ಈ ಸತಿ. ಅವು ಒಂದು ಗಿರ್ರು ಒಂದು ಸಾಯಿವಾಲು ಹುಟ್ಟವೆ. ನೋಡಿ, ಹೊರಗಡೆ ಬಿಟ್ಟು ಮೇಯ್ಸೋದ್ರಿಂದ ನಮ್ಮ ಕರುಗಳಿಗೆ ಈಗ ಮಳೆ ಆದರೂ ಏನೂ ತೊಂದರೆ ಇಲ್ಲ. ನೊಣ ಸೊಳ್ಳೆ ಕಡ್ತಕ್ಕೆ ವೀಡಿಯೋ ಮಾಡಿ ಅಂತ ಹೇಳಿದಿರಿ. ನೊಣ ಸೊಳ್ಳೆ ಕೂರ್ಸಂಗೆ ನಾವು ಕಾಡಲ್ಲಿ ಮೇಯ್ಸೋ ಅಂಥವ್ರಿಗೆ ಯಾವ ಥರ ಮಾಡಬೇಕು ಅಂತ ವೀಡಿಯೋ ಮಾಡ್ತೀನಿ, ಮುಂದೆ ವೀಡಿಯೋ ಮಾಡ್ತೀನಿ. ನೋಡಿ, ಹೊಸಬ್ರು ವೀಡಿಯೋ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಇಷ್ಟೊತ್ತು ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.